ಸರಿ ನೋಡಿ, ಇದು ತಾರ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಕಮ್ಮಿ ಆಗುತ್ತಾ. ಇದು ಒಂದು ಚೈನ್ ರಸ್ತೆ. ಇದು ಎಲ್ಲ ಕಡೆ ಮಳೆ ಬೆಳ್ಕೊಂಡೈತೆ. ಸುತ್ತ ಎಲ್ಲ ತೋಟಗಳು. ಈ ರಸ್ತೆಗೆ ಬಂದಿರುವಂಥ ಜಾಗ 2 ಕಡೆ ರಸ್ತೆ. 2 ಕಡೆ ತೋರಿಸ್ತಿದ್ದೀನಿ ನೋಡಿ. ಹಿಂಗೆ ಹೋಗುತ್ತೆ 2 ಕಡೆ ರಸ್ತೆ. ಈ ಜಮೀನ್ಗೆ ಕಾರ್ನರ್ ಜಾಗ ಇದಾಗಾಯಿತು. ನೀಲಗಿರಿ ಹಾಕ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಸುತ್ತ ಅಕ್ಕಪಕ್ಕ ಎಲ್ಲ ತೋಟಗಳು. ಇದೇ ಜಾಗ 12 ಕುಂಟೆ 24 ಕುಂಟೆ ಅಕ್ಕಪಕ್ಕದಲ್ಲ ಜಾಗ ಸಿಗ್ತವೆ ಇಲ್ಲಿ. ಕರೆಕ್ಟಾಗಿ ಮಳವಳ್ಳಿಯಿಂದ 13 ಕಿಲೋಮೀಟ್ರ್ ಲ್ಯಾಂಡ್ಗೆ. ಬಸ್ ರೋಡಿಂದ ಒಳಗಡೆಗೆ ಒಂದು 1/4 ಕಿಲೋಮೀಟ್ರು. 12 ಕುಂಟೆ 2 ಸರ್ವೆ ನಂಬರು. ಇಲ್ಲಿ ಕೂತ್ಕೊಂಡ್ರೆ ಇನ್ನೂ ಒಂದು 2 ಎಕರೆ ಜಾಗ ಸಿಗ್ತವೆ. 24 ಕುಂಟೆ ಕೂತ್ಕೊಂಡ್ರೆ ಇಲ್ಲಿ ಇನ್ನೂ 2 ಎಕರೆ ಜಾಗ ಮಾಡ್ಕೋಬೋದು. ಯಾರು ಇಷ್ಟ ಆಗಿರೋರು ಲೈಕ್ ಮಾಡಿ. ಇವರು ಕುಂಟೆ 1 ಲಕ್ಷ ಫೈನಲ್ ಅಂತ ಹೇಳ್ತಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು. ಡೈರೆಕ್ಟ್ ಪಾರ್ಟಿ, ಲೋಕಲ್ನವರು, ಊರದು ಪಿತ್ರಾಜಿತ ಸೊತ್ತಿದು. 2 ಕಡೆ ಹಿಂಗೆ ಹೋಗಿ ಹಿಂಗೆ ಟರ್ನಿಂಗು ಕಾರ್ನರ್ ಜಾಗ ಅದಾಗೈತೆ ನೋಡಿ. ಇದೇ ಜಾಗ ಎಲ್ಲ ಸುತ್ತ ಎಲ್ಲ ತೋಟಗಳೇ ಅಕ್ಕಪಕ್ಕ. ಇದು ಒಂದು ದೇವಸ್ಥಾನ ಇದೆ ಈ ರೋಡಲ್ಲಿ. ಅದು ಸುಮಾರು 1 ಗಂಟ ತಾರ್ ರೋಡ್ಗೆ ಎಸ್ಟಿಮೇಟ್ ಆಗೈತೆ. ಈ ರಸ್ತೆ ಅಂದರೆ ತಾರ್ ರೋಡ್ಗೆ ಎಸ್ಟಿಮೇಟ್ ಆಗ್ಬಿಟ್ರೆ ಇದ್ರ ವ್ಯಾಲ್ಯೂವೇಷನ್ನೇ ಬೇರೆ. ಎಲ್ಲ ಸುತ್ತಗಳೆಲ್ಲ ತೋಟ ನೋಡಿ. ನೀರಂತೂ ವಾಟರ್ ಬೆಟ್ಟು ತುಂಬ ಚೆನ್ನಾಗಿದೆ. ಮಣ್ಣಂತೂ ಇದೇ ಮಣ್ಣು ರೆಡ್ ಸಾಯಿಲು. 24 ಕುಂಟೆ ಎಲ್ಲ ಸುತ್ತ ತೋಟಗಳು, ಅಡಿಕೆ ತೋಟ, ತೆಂಗಿನ ತೋಟ. ಬಸ್ ರೋಡಿಂದ ಒಳಗೆ ಒಂದು 1/4 ಕಿಲೋಮೀಟ್ರಿಂದ ಅರ್ಧ ಕಿಲೋಮೀಟ್ರ್ ಒಳಗಡೆ ಇದೇ ರಸ್ತೆಗೆ 2 ಕಡೆ ಕಾರ್ನರ್ ಜಾಗ. 24 ಕುಂಟ ಬಾಗ್ಸಾಗಿ ಸ್ಕ್ವೇರ್ ಆಗತ್ತೆ. ಇಲ್ಲಿ ಕೂತ್ಕೊಂಡ್ರೆ ಇನ್ನೂ ಜಾಗ ಸಿಗ್ತವೆ. ಎಲ್ಲ ಬೆಣ್ಣಪಳ ಎಲ್ಲ ಬೆಳ್ಕೊಂಡವೆ ನೋಡಿ ತೋಟಗಳು. ಅವೆಲ್ಲ ಅಡಿಕೆ ತೋಟ ಕಾಣ್ತಾಯಿತ್ತಲ್ಲ, ಅಲ್ಲಿಂದ ಬಸ್ ರೋಡಿಗೆ ಅಟ್ಯಾಚ್ ಆಗಿಂದ ಒಂದು 1/4 ಕಿಲೋಮೀಟ್ರ್ ಒಳಗಡೆ. ಬಸ್ ರೋಡಿಂದ ಒಳಗಡೆ ಮಳವಳ್ಳಿಯಿಂದ ಕರೆಕ್ಟಾಗಿ 13 ಕಿಲೋಮೀಟ್ರು. ಬೆಂಗಳೂರಿಂದ 113 ಕಿಲೋಮೀಟ್ರು. ಮಳವಳ್ಳಿಯಿಂದ 13 ಕಿಲೋಮೀಟ್ರು. ತಳ್ಕೊಡ್ಗೆ ಹೋಗೋ ರಸ್ತೆಯಿಂದ ಒಳಗಡೆಗೆ 300ರಿಂದ 500 ಮೀಟ್ರ್ ಒಳಗಡೆ. ಕುಂಟೆ 1 ಲಕ್ಷ ಫೈನಲ್ ಅಂತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ.